9:30 ಇವಾಗ. ಬೆಟ್ಟ ಹತ್ತದೆ, ದೇವ್ರ ದರ್ಶನ ಆಯಿತು, ಪೂಜೆ ಎಲ್ಲ ಆಯಿತು. ಮತ್ತು ಬೆಟ್ಟ ಇಳಿದು ಅಂಜನಾದ್ರಿ ಬೆಟ್ಟ ಹತ್ತಿ ಇಳಿದು ಕೆಳಗಡೆ ಲೈಟಾಗಿ ತಿಂಡಿ ತಿಂದ್ಕೊಂಡು ಮುಂದೆ ದುರ್ಗಾದೇವಿ ಟೆಂಪಲ್ ಅಂತ ಇದೆಯಂತೆ. ರಾಮಾಯಣದಲ್ಲಿ ಬರೋ ವಾಲಿ ಅಲ್ಲಿ ತಪಸ್ಸು ಮಾಡಿದ್ನಂತೆ, ಧ್ಯಾನ ಮಾಡ್ತಿದ್ನಂತೆ. ಸೊ ಆ ಲೊಕೇಶನ್ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಐತಂತೆ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ದುರ್ಗಾದೇವಿ ಟೆಂಪಲ್ಗೂ ಮುಂಚೆ ಪಂಪಾ ಸರೋವರ, ಇಲ್ಲಿಂದ ಲೆಫ್ಟು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಅದು ನೋಡ್ಕೊಂಡು ಬಂದುಬಿಡೋಣ. ಸೊ ಈಗ ಪಂಪಾ ಸರೋವರದ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ದೊಡ್ಡ ಕಲ್ಯಾಣಿ ಇದೆ. ಇಲ್ಲಿ ಪಾರ್ವತಿಯ ಒಂದು ರೂಪ ಪಂಪ ಅನ್ನೋದು ಶಿವನಿಗೋಸ್ಕರ ಧ್ಯಾನ ಮಾಡಿದ ತಪಸ್ಸು ಮಾಡಿದ ಜಾಗ ಅಂತ ಇದು. ಶಿವ ಮತ್ತು ಪಾರ್ವತಿದು ದೇವಸ್ಥಾನ ಇದೆ ಒಳಗಡೆ. ಪಂಪಾ ಸರೋವರ, ಇಲ್ಲಿಗೆ ಅಂಜನಾದ್ರಿ ಬೆಟ್ಟ ಕಾಣ್ತಿದೆ ಇಲ್ಲಿಂದ, ದೂರದಲ್ಲಿದೆ, ಕಾಣ್ತಿದೆಯಲ್ಲ ಅದು ಅಂಜನಾದ್ರಿ ಬೆಟ್ಟ. ಪಂಪಾ ಸರೋವರ ಒಂದು ದೊಡ್ಡ ಕಲ್ಯಾಣಿ. ಈಗ ನೀರು ಬರ್ತಾ ಇದ್ದಾವೆ ಇಲ್ಲಿಂದ. ಅವು ಯಾವ ನೀರು ಇಲ್ಲಿಂದ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ವಿಶಾಲವಾಗೈತೆ ಪಂಪಾ ಸರೋವರ. ಅದು ಪಾರ್ವತಿ ಮತ್ತು ಶಿವ ದೇವಸ್ಥಾನ ದೂರದಲ್ಲಿದೆ. ಭಾಳ ಕೋತಿಗಳಿದ್ದಾವೆ ಇಲ್ಲಿ, ಭಯ ಆಗುತ್ತೆ ಬ್ಯಾಗ್ ಇಟ್ಕೊಂಡು ಹೋಗೋಕ್ಕೆ. ಸೊ ಪಂಪಾ ಸರೋವರದ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮುಂದೆ ದುರ್ಗಾದೇವಿ ಟೆಂಪಲ್ಗೆ ಹೋಗೋಣ. ಸಮಯ 9:50. ಪಂಪಾ ಸರೋವರ ನೋಡಾಯ್ತು. ಈಗ ದುರ್ಗಾದೇವಿ ಟೆಂಪಲ್ ಆ್ಯಂಡ್ ಆನೆಗುಂದಿ ಅಲ್ಲೇನೋ ಪ್ಲೇಸ್ ಇದೆಯಂತೆ, ನೋಡೋಣ ಅಲ್ಲಿ ಹೋಗಿ. ಆನ್ ದ ವೇ ರೋಡಲ್ಲಿ ಗವಿ ರಂಗನಾಥ ದೇವಾಲಯ ಅಂತ ಬೋರ್ಡ್ ಕಾಣಿಸ್ತು. ಸೊ ಸೈಕಲಲ್ಲಿ ಸೈಡ್ಗೆ ಹಾಕಿದ್ದೀನಿ. ನೋಡೋಣ, ಯಾರೂ ಇರಲ್ವಂತೇಳಿ ನಾನೇ ಹೋಗಿ ನೋಡ್ಕೊಂಡು ಬರೋಣ. ಏನೋ ಬರ್ದವ್ರಪ್ಪ, ಓದೋಕ್ಕೆ ಟೈಮ್ ಇಲ್ಲ, ವಿಡಿಯೋದಲ್ಲಿರುತ್ತೆ, ನೋಡೋಣ. ಓಕೆ, ಹತ್ತಿ ಇಳಿದು ಸೈಕಲ್ ತುಳಿದು ಕಾಲು ನೋಯ್ತದ. ಯಾವುದೋ ಭಾಳ ಹಳೇ ಕಾಲದ ದೇವಸ್ಥಾನ, ಯಾರು ಇರಲ್ವಂತ. ಇಲ್ಲಿ ಚಿಕ್ಲಿ ಬಿಟ್ಟ ಹೋಗೋಣ. ಇಲ್ಲೇನೋ ಗುಹೆ ಇದ್ದಂಗೆ ಐತೆ, ಒಳಗೆ ಹೋಗ್ಲೋ ಬೇಡವೋ ಏನಿಲ್ಲ ಅನ್ಸುತ್ತೆ. ಸುರಂಗ ಇರ್ಬೋದ? ದೇವಸ್ಥಾನ ಹತ್ರ ಹೋಗೋಣ. ಯಾವುದೋ ಹಳೆ ಕಾಲದಲ್ಲಿ ಉಳ್ಕೊಂತಿದ್ರು ಮನೆ ಅನ್ಸುತ್ತೆ ಇದು. ಇದು ಇಲ್ಲಿ ಮಲಗೋ ಜಾಗ ಅನ್ಸುತ್ತೆ. ಇಟ್ಟಿಗೆಗಳೆಲ್ಲ ಇದ್ದಾವೆ, ಚೆನ್ನಾಗೈತೆ. ಇಲ್ಲಿ ಏನೈತೆ ಗೊತ್ತಾಗ್ತಿಲ್ಲ. ಶಿವ, ಓಂ ನಮಃ ಶಿವಾಯ. ಮತ್ತೆ ಆಯ್ತಲ್ಲಿ ಕತ್ಲು. ಇಲ್ಲೆಲ್ಲೋ ನೀರಿದಾವೆ ಸ್ವಲ್ಪ. ಇಲ್ಲೇನೋ ಡೋರ್ ಇದ್ದಂಗೆ ಐತೆ, ಯಾವುದೋ ಸುರಂಗ ಇರಬೇಕು.
ಬರಲ್ಲ ಶಿವಪ್ಪ. ಇಲ್ಲಿ ಏನೂ ಇಲ್ಲ, ನಥಿಂಗ್. ಕುತ್ಕೊಳ್ಳೋಕೆ ಜಾಗ ಇದೆ, ಮೇಲೆ ಮೆಟ್ಲಿದ್ದಾವೆ. ಇದು ಮನೆ ರೂಮ್ ಥರ ಇದ್ದಾವೆ ಇವೆಲ್ಲ. ಹಳೆ ಕಾಲದಲ್ಲಿ ಇಲ್ಲಿದ್ರು ಅನ್ಸುತ್ತೆ ಇಲ್ಲೆಲ್ಲ. ಇದೇನು ಮಿಕ್ಸಿ, ಖಾರ ರುಬ್ಬಕ್ಕೆ ಚೆನ್ನಾಗಿರಪ್ಪ. ಗವಿ ರಂಗನಾಥ ಸ್ವಾಮಿ ಟೆಂಪಲ್. ಇವೆಲ್ಲ ರೂಮ್, ಮನೆ. ಬಟ್ಲಿ ದೇವಸ್ಥಾನ ಪೂಜೆ ಮಾಡೋರು ಇಲ್ಲಿದ್ರು ಅನಿಸುತ್ತೆ. ಇದು ಸ್ವಲ್ಪ ರೀಸೆಂಟಾಗಿ ಕಟ್ಟಿರೋ ಥರ ಐತೆ. ಮೇಲೆ ಕಡಪ ಕಲ್ಲಾಕವ್ರೆ. ಒಂದು ರೂಮು ಇಷ್ಟೇ, ಮತ್ತೆ ಏನಿಲ್ಲ. ಇಲ್ಲೊಂದು ರೂಮ್ ಐತೆ. ಓಹೋ ಹೋ, ಇಲ್ಲಿಂದ ಇನ್ನೆಲ್ಲ ಒಳಗಡೆ ಹೋಗುತ್ತೆ. ಒಳಗಡೆ ಇನ್ನೊಂದು ರೂಮ್ ಕಾಣುತ್ತೆ. ಡೋರು, ರೂಮ್ ಏನೋ ಗೊತ್ತಿಲ್ಲ. ಓಕೆ, ಅಬ್ಬಾ, ಇಲ್ಲಿಂದ ಮೆಟ್ಲಿದಾವೆ, ಎಲ್ಲ ಹೋಗುತ್ತೋ ಗೊತ್ತಿಲ್ಲ. ಸಾಕು, ಜಾಸ್ತಿ ಹೋಗ್ಬಾರ್ದು. ಇಲ್ಲಿ ಕೂತ್ಕೊಂಡ್ರೆ ಸಖತ್ತೈತೆ ಲೊಕೇಶನ್. ರೋಡ್ ಕಾಣುತ್ತೆ. ಇದು ಏನು ದೀಪ ಐತೆ. ಇದು ನೋಡಿದರೆ ಯಾವುದೋ ಕಂಬ ಇದ್ರ ಮೇಲೆ ನಿಲ್ಸೋದು ಥರ ಇದೆ. ಏನೋ ಇದಾವಪ್ಪ, ಗೊತ್ತಾಗಲ್ಲ. ಇದು ಕಲ್ಯಾಣಿ ಚಿಕ್ಕದು. ಮೋಸ್ಟ್ಲಿ ಅದು ಶಿವಂದು ಲಿಂಗ ಪೂಜೆ ಮಾಡಿದ್ದು ನೀರು ಇಲ್ಲಿಗೆ ಬರುತ್ತೆ ಅನಿಸುತ್ತೆ, ಲಿಂಗದ ಮೇಲಿಂದ. ಇದ್ರ ಮೇಲೆಲ್ಲ ಕಂಬ ಇದ್ವು ಅನಿಸುತ್ತೆ, ಈಗಿಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಯಾರು ಇಲ್ಲ ಇಲ್ಲಿ ಹೇಳಕ್ಕೆ. ಮನೆ ಕಟ್ಟವ್ರೆ ಸಣ್ಣ ಮಕ್ಕಳ ಥರ. ನಾಗಪ್ಪ, ಯಾವುದೋ ಗ್ರಹ ಇದೆ ಗೊತ್ತಿಲ್ಲ. ಚೆನ್ನಾಗೈತೆ ಲೊಕೇಶನ್ನು. ಓಕೆ, ಸೈಕಲ್ ಅಲ್ಲಿ ದೂರದಲ್ಲಿ ನಿಲ್ಸ್ಕೊಂಡಿದ್ದೀನಿ. ಬೀಗ ಹಾಕಿ ಸೈಕಲಲ್ಲಿ ಪಂಪೇರೆ ಹಂಗೆ ಬಿಟ್ಟಿದ್ದೀನಿ. ಹೋಗೋಣ, ಬಾಯ್.